ನಮಸ್ಕಾರ ಎಲ್ಲರಿಗೆ ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಮನ್ಯಾಗ ಬೆಂಡೆಕಾಯಿ ಪಲ್ಯ ಮಾಡತ್ತೀವಿ. ಬರೀ ತೋರಿಸ್ತೀನಿ ಹೆಂಗೆ ಮಾಡ್ತಾರಂತ ನೋಡ್ರಿ. ಈಗ ಒಂದು ನೀರಿನಾಗ ಬೆಂಡೆಕಾಯಿ ಹಾಕ್ಕೊಂಡು ತೊಳ್ಕೊಂಡು ಇಟ್ಕೊಂಡಿನಿ ನೋಡ್ರಿ. ಈಗ ನೋಡ್ಬೋದು. ಈಗ ಒಂದು ಪ್ಲೇಟ್ನಾಗ ತಕ್ಕೋತೀವಿ ನೋಡ್ರಿ. ತಕ್ಕೊಂಡು ಸಣ್ಣ ಪೀಸಾಗಿ ಕಟ್ ಮಾಡ್ಕೋತೀವಿ ನೋಡ್ರಿ. ಲೆವೆಲಾಗಿ ಕಟ್ ಮಾಡ್ಕೋತೀವಿ ಚಂದಗೆ ನೋಡ್ರಿ. ಯಾರು ನಮ್ಮ ಚಾನಲ್ಗೆ ಹೊಸಬರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ವಿಡಿಯೋ ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ನೋಡ್ರಿ. ಈಗ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಳಕತ್ತೀವಿ ನೋಡ್ರಿ. ಈಗ ಎಲ್ಲ ಕಟ್ ಮಾಡ್ಕೊಂಡಿವಿ. ಈಗ ಬೆಳ್ಳುಳ್ಳಿ ಕುಟ್ಕೋತೀವಿ ನೋಡ್ರಿ. ಬೆಳ್ಳುಳ್ಳಿ ಕುಟ್ಕೊಳಕತ್ತೀವಿ ನೋಡ್ಬೋದು. ಈಗ ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ ಒಳಗೆ ಆಗಲಿ ಬೆಂಡೆಕಾಯಿ ಕಟ್ ಮಾಡಿದ್ದೀವಲ್ಲ ಅವಷ್ಟು ಹಾಕ್ಕೋತೀವಿ ನೋಡ್ರಿ. ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗಿ ಫ್ರೈ ಮಾಡ್ತೀವಿ ನೋಡ್ರಿ. ಚೆಂದಾಗಿ ಫ್ರೈ ಮಾಡಬೇಕು. ಎಷ್ಟು ಚಂದ ಫ್ರೈ ಮಾಡ್ತೀರಲ್ಲ ಅಷ್ಟು ಚಂದ ಟೇಸ್ಟ್ ಬರ್ತೈತಿ. ಸ್ವಲ್ಪ ಬೆಂಡೆಕಾಯಿ ಕಲರ್ ಚೇಂಜ್ ಆಗೋ ಮಟ್ಟ ಫ್ರೈ ಮಾಡಬೇಕು ನೋಡ್ರಿ. ಚೆಂದಾಗಿ ಫ್ರೈ ಮಾಡ್ಕೊರಿ ಎಲ್ಲ ನೋಡ್ರಿ. ಚೆಂದಾಗಿ ಫ್ರೈ ಮಾಡ್ಕೊಳ್ಳೋದಾತು. ಹಾಗೆ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಚೆಂದಾಗೆ ನೋಡ್ರಿ. ಲೈಟಾಗಿ ಬೆಂಡೆಕಾಯಿ ಕಲರ್ ಚೇಂಜ್ ಆಗತೈತಿ. ಫುಲ್ ಚೇಂಜ್ ಆಗೋ ಮಟ್ಟ ಹುರಿಬೇಕು ರೀ ನೋಡ್ರಿ. ಈಗ ಫೈನಲಿ ನಮ್ದು ಬೆಂಡೆಕಾಯಿನೂ ಹುರ್ಕೊಳ್ಳೋದು ಕಂಪ್ಲೀಟ್ ಆಗೈತಿ ನೋಡ್ರಿ. ಕಲರ್ ಎಲ್ಲ ಚೇಂಜ್ ಆಗೈತಿ. ಮತ್ತು ಮೇಲೆ ಒಂದು ಸ್ವಲ್ಪ ಕೆಂಪು ಖಾರ ಹಾಕ್ಕೋತೀನಿ. ಕೆಂಪು ಖಾರ ಹಾಕ್ಕೊಂಡು ಚೆಂದಾಗೆ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಅದು ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೀವಲ್ಲ ಅದನ್ನೂ ಹಾಕ್ಕೊಂಡು ಚೆಂದಾಗೆ ಎಲ್ಲ ಮಿಕ್ಸ್ ಮಾಡ್ತೀವಿ ನೋಡ್ರಿ. ಮಿಕ್ಸ್ ಮಾಡ್ಕೊಳಕ್ತೀವಿ ಚೆಂದಾಗೆ ನೋಡ್ಬೋದು. ಈಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ. ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀವಿ ನೋಡ್ರಿ. ಬರೀ ಈಗ ಫೈನಲಿ ಕೊತ್ತಂಬರಿ ಹಾಕ್ಕೊಂಡಿವಿ ನೋಡ್ರಿ. ಫೈನಲ್ ನಮ್ಮ ಸಿಂಪಲ್ ಆ್ಯಂಡ್ ಟೇಸ್ಟಿ ಬಿಸಿ ಬೆಂಡೆಕಾಯಿ ಪಲ್ಯ ರೆಡಿ ಆಗೈತಿ. ಯಾರು ನಮ್ಮ ಚಾನಲ್ಗೆ ಹೊಸಬರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಶೇರ್ ಸಪೋರ್ಟ್ ಮಾಡಿರಿ.